ಪಾಟೀಲ್. ದೇಸಾಯಿಯವರ ದರ್ಬಾರದಲ್ಲಿ ನನ್ನದೇ ಆದ ಅಧಿಕಾರವನ್ನು ಚಲಾಯಿಸಿ ಮಲ್ಲನೆನಿಸಿಕೊಂಡ ಈ ವೀರನಗೌಡ ಪಾಟೀಲ್ ಅಂದಿನಿಂದ ಇಂದಿನವರೆಗೂ ನನ್ನ ಎದುರಾಗಿ ಯಾವ ಪುಣ್ಯ ನಿಂತಿಲ್ಲ ಈ ಜಗದಲ್ಲಿ. ಧರ್ಮರಾಜ್, ನನ್ನ ಎದುರು ಧರ್ಮರಾಜ್ ನೀನು ನಿಂತಿದೆಯಲ್ಲ, ಈ ಜಗದಲ್ಲಿ ನಿನ್ನ ತಮ್ಮಂದರ ಕೀರ್ತಿಯನ್ನು ನೀನು ಎಷ್ಟೊಂದು ಬೆಳೆಸಿದರು, ಇಂದಿಲ್ಲ ನಾಳೆ ಅದೇ ನಿನ್ನ ತಮ್ಮಂದರ ಮುಂದೆ ತುತ್ತು ಕೂಳಿಗಾಗಿ ಕೈ ಒಟ್ಟಂತೆ ಮಾಡದಿದ್ದರೆ ನನ್ನ ಹೆಸರು MLE ವೀರನಗೌಡ ಪಾಟೀಲೇ ಅಲ್ಲ. ಧರ್ಮರಾಜ್, ವಿಮಾನ ನಿಲ್ದಾಣದ ಆಶೆಯನ್ನು ಇಟ್ಟುಕೊಂಡಿರುವ ನನಗೆ ನಿನ್ನ ಎಲ್ಲ ರೈತರೊಂದಿಗೆ ಸಹಕರಿಸಿ ನನ್ನಂತೆ ಮಾಡದಿದ್ದರೆ ಮೋಸದಿಂದ ನಿನ್ನ ತಮ್ಮನನ್ನು ನನ್ನಂತೆ ಮಾಡಿಕೊಂಡು ಅದೇ ನಿನ್ನ ತಮ್ಮನಿಂದ ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ಈ ನಾಡಿನ ಪ್ರೇಷರನ್ನು ಎಳಿಸಿಕೊಳ್ಳದಿದ್ದರೆ ನಾನು ರಾಜಕೀಯ ನಿಸ್ವಾರ್ಥ ಎಂದು ತಿಳಿ. ತಾಂತ್ರಿಕ, ಅದೇನೆಂದು ಬೇಗನೆ ಹೇಳಿಕೊಡ್ರಿ. ಸಚಿವರ ಹೇಳಿಕೆಯಂತೆ ನಮ್ಮ ಫ್ಯಾಕ್ಟರಿಗೆ ಬೇಕಾಗುವ ಆಸ್ತಿಯನ್ನು ಜಿಲ್ಲಾಧಿಕಾರಿಗಳಿಗೆ ವಹಿಸಿದ್ದಾರೆ. ಅದರಲ್ಲಿ ಭೂಮಿ ಕೊಡವರಷ್ಟು, ಕೊಡಲಾರದವರಷ್ಟು. ಅದು ಏನು ಮಾಡಿದೆಯೋ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಡ್ತು ಹೊರತು ಭೂಮಿ ಕೊಡಲು ಗದ್ದಲು ಮಾಡಿದ್ರು ಗೌಡ್ರಿ. ಆ ಗದ್ದಲದಲ್ಲಿ ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಡು ಸೇರುತ್ತಾರೆ. ಅಂತದಲ್ಲಿ ನೀ ಎಂತ ಕೆಲಸ ಮಾಡಿದ್ಯೋ ಮುಟ್ಟಾಳ. ಈ ಗೌಡರ ಬಲಗೈ ಬಂಟನೆಂದರೆ ಹೇಗಿರಬೇಕು ಗೊತ್ತೇ? ಹತ್ತಾಳಿನ ಬಂಟನಂತಿರಬೇಕು. ನಿನ್ನ ಶಕ್ತಿಗಿಂತ ಶಕ್ತಿ ಮುಕ್ತೇ ಮೇಲು. ಸಿದ್ಧ ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಗಸ ಮಾಡಿದ್ಯೋ? ಭೂಮಿ ಕೊಡವರಷ್ಟು, ಕೊಡಲಾರದವರಷ್ಟು. ಕರೆ ಸತ್ವವಾಗಿ ಹೇಳ್ತನ್ರಿ, ನಾನು ಮುಟ್ಕೊಂಡು ನಾನೇ ಹೇಳ್ತೇನ್ರಿ. ₹1ದಾಗ 75 ಪೈಸೆ ಮಂದಿ ಕೊಡ್ತಂದತ್ರಿ. ಇನ್ 25 ಪೈಸೆ ಮಂದಿ ನಿಮ್ ಮ್ಯಾಗ ಒಟ್ಟ ಧಿಕ್ಕಾರ ಹಾಕಾಕೈತ್ರಿ ಗೌಡ. ಕರೆ ಆದ್ರಿ ಆದ್ರೆ ಎಂಬ ಅಪಸ್ವರದ ಮಾತೆ ಸೀತಾಪತಿ, ಈ ಕಾರ್ಯಕ್ಕೆ ಅಡ್ಡಿಯಾದವ್ರ ತಲೆ ಈಗಲೇ ತೆಗಿಸಿ ಬಿಡ್ತೀನಿ. ಯಾರೊಂದು ಬೇಗ ಹೇಳು. ತಲೆ ಅಷ್ಟೇ ಯಾಕೆ ಗೌಡ್ರಿ? ಈ ಮಾಂತ್ರಿಕನ ಯಂತ್ರದಲ್ಲಿ ಅವನೆಷ್ಟೇ ಅಂತರದಲ್ಲಿ ಕುಣಿದರು ಸ್ವಾತಂತ್ರ್ಯದ ಹಾರಾಡಲು ಬಿಡಲಾರೆ. ನಾನೇ ಹಕ್ಕಿಯ ತರ ಹಾರಿದರು ರೆಕ್ಕೆ ನಿಂತ ಗರುಡನಾಗಿ ಆತನ ತಲೆ ತಂದು ಒಪ್ಪಿಸುತ್ತೇನೆ ಗೌಡ್ರಿ. ಶಬ್ಬಾಷ್ ಮಾಂತ್ರಿಕ, ಶಬ್ಬಾಷ್. ನನಗೆ ಆ ಭೂಮಿ ಬೇಕು ಒಂದು, ಇಲ್ಲ ಅವರ ತಲೆ ಬೇಕು ಒಂದು. ಈ ಎರಡರಲ್ಲಿ ಒಂದು ನೀನು ಮಾಡಲೇಬೇಕು. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನೀನ್ MLA ಎಂದು ಎಷ್ಟೇ ಅಂತರದಿಂದ ಹಾರಾಡಿದರು ಈ ರೈತರ ಭೂಮಿಯನ್ನು ನಿನ್ನ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಯಾಕೆ, ಈ ನಿನ್ನ ಮಾತೃಗಳಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ಕುತಂತ್ರದಿಂದ ನಿನ್ನ ಜೋಲಾಗದ ಕಲೆ ಕಿರುಕುಳಗೊಳಿಸಿದರು ಅದಕ್ಕೆ ಹೆದರುವ ಹೇಳಿಗಳಲ್ಲ ಈ ಜಗದ ರೈತರು. ಅದರಲ್ಲಿ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರೆವು. ಎಚ್ಚರ, ಎಚ್ಚರ. ಈ ವೀರಾದಿ ವೀರ MLE ವೀರನಗೌಡನಿಗೆ ಎಚ್ಚರ. ವೀರ, ನಾನು ಯಾರೆಂಬುದನ್ನು ಅರಿತು ಮಾತನಾಡಿದರೆ ಅಲ್ಪನಾಗದೆ ಸತ್ತು ಈ ಸರ್ಗ ಸೇರುವೆ. ಎಚ್ಚರ. ಗೌಡ, ಬಾಯಿ ಬಿಗಿಯಿಲ್ಲ ಮಾತನಾಡು. ನಾನು ಯಾರು, ನಾನು ಎಂತವನು ಎಂಬುದು ನೀ ಅರಿಯಬೇಕು. ನನ್ನ ಹತ್ರ ಮಾತನಾಡಿದರೆ ಈ ಕುರಿ ಬಲ್ಲಿನ ಟಗರು
ಕೆಟ್ಟ ಟಗರಾಗಿ ನಿನ್ನೆಲ್ಲಿಗೆ ಗುದ್ದಿಕೊಳ್ಳುತ್ತದೆ. ಎಚ್ಚರ ಏ ಕ್ರೂರ, ಈ ವೀರ ಸಪ್ಪನ ಬೇಳಿ ವೀರನಲ್ಲ. ಸಿಕ್ಕಂತೆ ಕುರಿ ಹಾಲು ಕುಯ್ದು ಕಂಡಗೆ ಬೆಳೆಸಿಕೊಂಡಿರುವ ಗೆಡ್ಡ ಮೆಣಸಿನಕಾಯಿ ಕಾರ. ಗೌಡ್ರ, ನಿಮಗೂ ಏನಂದ್ರೆ ಹೇಳಿ 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 ತಲೆ ಬ್ಯಾಸ ಹಿಡಿದು ಹೋಗೈತೆ ನೋಡ್ರಿ. ಇದನ್ನೆಲ್ಲ ಬಿಡ್ರಿ, ಬರ್ರಿ ಅಂತ ಕರೆ ನಿಮ್ಗೆ ಹಿಂಗ ಮಾಡ್ರಿ ಗೌಡ್ರ. ಬಹಳ ತಂಡಿ ಬೇಕಾಗತ್ ನೋಡ್ರಿ. ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಬೆಳೆಸಿದರೆ ಈ ನಾಡಿನಲ್ಲಿ ನಿನ್ನ ಮುಟ್ಟಿ ಮಾತನಾಡುವ ಸ್ಥಾನಕ್ಕೆ ಒಯ್ಯುತ್ತೇನೆ. ಆ ಭೂಮಿಯನ್ನು ನನ್ನಂತೆ ಮಾಡಿದರೆ ನಿನಗೆ ಎಷ್ಟು ಹಣ ಬೇಕು ಕೇಳು, ನಾನು ಕೊಡುತ್ತೇನೆ. ನಿನ್ನ ಮಾತು ಕೇಳಿ ನಾನು ನಗಬೇಕು ಒಳಬೇಕು ಒಂದು ತಿಳಿಯಲಾಗಿದೆ. ಎಂಎಲ್ಎ ಸಾಹೇಬರೇ, ಇಂಥದಕ್ಕೆಲ್ಲ ಅಳಬಾರದಪ್ಪ. ಹಣ ಮಾಡಿಕೊಂಡು ನಗಬೇಕು, ಇಲ್ಲ ಅಂದ್ರೆ ನಿನಗೆ ದಡ್ಡ ಎನ್ನುತ್ತಾರೆ. ಏ ಸಾವುಕಾರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿಗಳ ಹುಟ್ಟಿ ಹಾಳು ಮಾಡಿಕೊಂಡು ಈ ರೈತರ ಭೂಮಿಯನ್ನ ನಿನ್ನ ಸತ್ತು ಮಾಡಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸಡ್ಡು ಹಿಡಿದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನ ಹೊತ್ತು ಮಾರುವ ನೀಯತ್ತಿನ ಕುರುಬ ನಾನು. ಏ ವೀರ, ಹುಚ್ಚರಾಗಿ ಎಚ್ಚರ ತಪ್ಪಿ ಮಾತನಾಡಬೇಡ. ವಯಸ್ಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳ ಮಾಡ್ಕೋಬೇಡ. ಮಾನ ಪಡೆದಕೋ, ನಿನ್ನ ಗುಣ ಉಳಿಸಿಕೋ. ತಮ್ಮ ಬೀರಣ್ಣ, ನೀ ಎಲ್ಲ ಕುರಿ ಹಾಲು ತಿಂದಿರ್ಬೇಕು, ಎಲ್ಲಾ ಹಾಲು ತಿಂದಿರ್ಬೇಕು. ಕರೆ ನಮ್ ಗೌಡ್ರ ಹಾಲು ಬಹಳ ಬಿರ್ಸ್ತಾವು. ನಾ ಹೇಳತ್ತೇನೆ ಕೇಳ. ಹಣ ಪಡಿ, ಇರ್ಲಿ ನಾನು ಕರಗಪುರದಾಗ ಹಾಕಿ ಹೊಂಟಿರ್ಬೇಕಂಗ. ಏ ಸಿದ್ದಪ್ಪತಿ, ಎಚ್ಚರಿಂದ ಮಾತನಾಡು. ನನ್ನ ಹೆಣ ಹೋಗುವ ಮೊದಲು ನಿಮ್ಮ ಮೂವರ ಹೆಣ ಹೇಗೆ ಮಾಡುವಂತ ನನಗೂ ಚೆನ್ನಾಗಿ ಗೊತ್ತಿದೆ. ಇದು ಒಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಸಂಗೊಳ್ಳಿರ ಚರಿತ್ರೆ ಸ್ಫೂರ್ತಿಯಲ್ಲಿ ಬೆಳೆದ ಗಂಡು ದೇಹ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೊರಟು ಬಂದನೆ. ಆ ಗೋಮಾಳ ದನ ಕುರಿಗಳ ಸತ್ತು, ಆ ಭೂಮಿ ಜಗಕ್ಕೆ ಅನ್ನ ಹಾಕುವ ರೈತರ ಸತ್ತು. ತಾಕತ್ತಿದ್ದರೆ ನನ್ನ ಮುಟ್ಟಿ ನೋಡಿ ಬಾಗ್ತೇನೆ. ಸೀತಾಪತಿ, ಎಷ್ಟೊಂದು ಸೊಕ್ಕಿನಿಂದ ಮಾತನಾಡಿ ಹೋದನು ಈ ಬಡ ಬೇಕಾರಿ ನನ್ನ ಮಗ. ಇವನಿಗೆ ಈಗಲೇ ಒಂದು ಪ್ಲಾನ್ ಹಾಕು, ಇವನನ್ನು ಎತ್ತಿ ಬಿಡೋಣ. ಹಾಕಿದ ನಿನ್ನ ಪ್ಲಾನ್ ಸೀತಾವನ ನೀನಿಗೆ ಶರಣಾಗಬೇಕು. ಹಾಕು. ಯಪ್ಪ, ನಿನಗ 2 ತಿಂಗಳ ಹೇಳಾಕತ್ತಿ, ನೀನು ಸುಮ್ಮ ದಂಡಿಗೆ ನಿಂದ್ರು ನೋಡ್ರ. ಬರೀ ಇನ್ನೊಂದು ತೆಗೆದು ಹೇಳ್ತಾನೆ ಮಾಡ್ನೋರಿ. ಒಟ್ಟ ಥಂಡಿಗೆ ಸಕ್ಸಸ್ ಆಗಿಬಿಡ್ತದ ನೋಡಿದ. ಸೀತಾಪತಿ, ಎಂತ ಸುಮಾರು ಮಾತು ಹೇಳ್ತಿದ್ದೀವೋ ನನ್ನ ಕಿವಿಯಲ್ಲಿ. ಹೋಗಿ ಹೋಗಿ ತಿರುಕ ನನ್ನ ಮಗನಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿದೆ. ಛೆ, ಇದು ನಿನ್ನ ಅಪಸರದ ಮಾತು. ಅದನ್ನು ಮೊದಲು ಹಿಂದಕ್ಕೆ ಪಡೆದುಕೋ. ನೀವು ನಾಡ್ಗೋಡ್ರಿ ಎಮ್ಮೆಲ್ಲೆ ಅನ್ನೋದು ಇಬ್ಬರಿ ಊರಿಗೂ ಗೊತ್ತೈತಿ, ಕುತ್ತವ್ರಿಗೂ ಗೊತ್ತೈತಿ. ಮುಂದೆ ಒಂದ್ ದಿವ್ಸ ಈ ಡುಮ್ಮನ್ ಹುಡುಗ ಒಂದು ಕಮ್ಮಂತ ಮಾತು ಹೇಳಿತಪ್ಪ ಅಂತೇಳಿ ನೆನಪಿಗೆ ಬರ್ತೈತಿ. ವಿಚಾರ ಮಾಡ್ರಿ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ರೈತ ನಾಯಕರ ಮಗ ಶಶಿಧರ್ ಬಾರಪ್ಪ, ಏನಾಗ್ಬೇಕಾಗಿತ್ತು ನಿಂದ? ನಾನು ಇನ್ಸ್ಪೆಕ್ಟರ್ ಆಗಲು ತಮ್ಮ ಬಳಿ ಸಹಾಯವನ್ನು ಕೇಳಲು ಬಂದಿದ್ದೇನೆ ಗೌಡ್ರಿ. ಗೌಡ್ರ ಗೌಡ್ರ ಡಾಕ್ಟರ್ ಹೇಳಿದ್ರೆ ಮಾನ್ಯ ನಮ್ಮ ಎಮ್ಮಿಗೆ ಒಂದು ಕೊಡ್ತೇನೆ ಅಂದ. ಹಿಂಗ ನಮ್ಮ ಕುರಿ ನಮಗ ಹಳ್ಳಕ್ಕೆ ಬರಾಕತೈತಿ. ಇದನ್ನ ಹಿಡ್ಕೋರಿ, ಒಟ್ಟ ಬಿಡ್ಬೇಡ್ರಿ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ. ಒಂದೇಕು ಇವನು ನಮ್ಮ ಹುಡುಗ, ಒಂದೇಕೆ 10 ಕೆಲಸ ಮಾಡಿ ಕೊಡೋಣ. ಓ, ನನ್ನ ದೇವರು ಎಮ್ಮೆಲ್ಲೆ ವೀರನಗೌಡರಿಗೆ ನನ್ನ ಮೇಲೆ ಅಷ್ಟೊಂದು ಅಭಿಮಾನವೇ? ಓದುವವರು ಕಂಡರೆ ಈ ವೀರನಗೌಡನಿಗೆ ಪ್ರಾಣ. ಬನ್ನಿ ಒಳಗೆ ಕೂತು ಮಾತನಾಡೋಣ.
ಬರ್ರಿ ಒಳ್ಳೆಗ್ ಹೋಗುಣ್ಣು ಬಾಟ್ಲಿ ಕೊಟ್ಟು